ನಮಸ್ಕಾರ ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಇಂದು ನಾವು ನಮ್ಮ ಹಿಂದಿನ ದಿನಗಳಲ್ಲಿ ನಮ್ಮ ದಾರಿ ಸುಂದರಗೊಳಿಸಿದ ಒಂದು ಅಪೂರ್ವ ಬೈಕ್ ಬಗ್ಗೆ ಮಾತನಾಡುತ್ತೇವೆ. ಅದೇ ಹೀರೋ ಹೋಂಡಾ ಜಾಯ್. 2001ರಲ್ಲಿ ಭಾರತದಲ್ಲಿ ಲಾಂಚ್ ಆಗಿದ ಈ ಬೈಕು ಪ್ರಾಯೋಗಿಕತೆ ಮತ್ತು ಉತ್ತಮ ಗುಣಮಟ್ಟವನ್ನು ಒಳಗೊಂಡು ಮಧ್ಯಮ ವರ್ಗದ ಜನರ ಮನ್ನಣೆಯನ್ನು ಪಡೆದಿದೆ. ಸುಲಭ ದರದಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಮತ್ತು ಆರಾಮದಾಯಕ ಪ್ರಯಾಣಕ್ಕಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿತ್ತು. ಹೀರೋ ಹೋಂಡಾ ಜಾಯ್ನ ಇಂಜಿನ್ ಮತ್ತು ತಾಂತ್ರಿಕ ವೈಶಿಷ್ಟ್ಯಗಳು ಏನೆಂದರೆ, ಹೀರೋ ಹೋಂಡಾ ಜಾಯ್ನಲ್ಲಿ 97.2 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 4-ಸ್ಟ್ರೋಕ್ ಇಂಜಿನ್ ನೀಡಲಾಗಿತ್ತು. ಇದು ಸುಮಾರು 7.5 bhp ಹಾರ್ಸ್ ಪವರ್ ಮತ್ತು 7.95 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಉತ್ಪಾದಿಸುತ್ತಿತ್ತು. 4 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿದ್ದ ದೈನಂದಿನ ಪ್ರಯೋಗಕ್ಕೆ ಇದು ಸರಿಯಾದ ಆಯ್ಕೆಯಾಗಿತ್ತು. 11 ಲೀಟರ್ ಇಂಧನ ಸಾಮರ್ಥ್ಯ ಹೊಂದಿದ್ದ ಈ ಬೈಕು ಸುಮಾರು 60ರಿಂದ 65 km/ಲೀಟರ್ ಮೈಲೇಜ್ ನೀಡುತ್ತಿತ್ತು. ವಿಶೇಷವಾಗಿ ಹೋಂಡಾದ ಇಂಜಿನ್ ರಿಫೈನ್ಮೆಂಟ್ ಮತ್ತು ಆರ್ಥಿಕತೆ ಇದರ ಮುಖ್ಯ ಆಕರ್ಷಣೆಗಳಾಗಿದೆ. ದೇಹದ ವಿನ್ಯಾಸ ಮತ್ತು ವಿಶೇಷತೆಗಳು. ಬಳಕೆದಾರನ ಅಗತ್ಯಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದ್ದ ಈ ಬೈಕು ಸ್ಲೀಕ್ ಬಾಡಿ ವರ್ಕ್ ಮತ್ತು ಸರಳ ಕಾವಲಾದ ಏರೋಡೈನಮಿಕ್ಸ್ ಅನ್ನು ಹೊಂದಿತ್ತು. ಸಣ್ಣ ಆದರೆ ಪರಿಣಾಮಕಾರಿ ಹೆಡ್ಲ್ಯಾಂಪ್, ಸ್ಪಷ್ಟವಾದ ಅನಲಾಗ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಮತ್ತು ಆರಾಮದಾಯಕ ಸೀಟ್ ಡಿಸೈನ್ ಈ ಬೈಕ್ನ ಪ್ರಮುಖ ವೈಶಿಷ್ಟ್ಯವಾಗಿತ್ತು. ಸಸ್ಪೆನ್ಷನ್ ಸಿಸ್ಟಮ್ನಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ ಮತ್ತು ಹಿಂಭಾಗದಲ್ಲಿ ಸ್ಪ್ರಿಂಗ್ ಲೋಡೆಡ್ ಹೈಡ್ರಾಲಿಕ್ ಶಾಕ್ ಅಬ್ಸಾರ್ವರ್ಗಳನ್ನು ಇದು ಹೊಂದಿತ್ತು. ಇದು ಎಲ್ಲ ರೀತಿಯ ರಸ್ತೆಗಳಿಗೆ ಸೂಕ್ತವಾಗಿತ್ತು. ದೈನಂದಿನ ಪ್ರಯಾಣಕ್ಕೆ ಸೂಕ್ತವಾದ ಶಕ್ತಿಯುತ ಸ್ಟೀಲ್ ಫ್ರೇಮ್ ಇದಕ್ಕೆ ಹೆಚ್ಚುವರಿ ಗಟ್ಟಿತನ ನೀಡುತ್ತಿತ್ತು. ವಿಲೀನ ವರ್ಷ ಮತ್ತು ಹೊರಗುಮ್ಮಟದ ಕತೆ. 2005ರಲ್ಲಿ ಹೊತ್ತಿಗೆ ಹೀರೋ ಹೋಂಡಾ ಜಾಯ್ ತನ್ನ ಪ್ರಸ್ತುತ ಮಾರುಕಟ್ಟೆ ಸ್ಪರ್ಧೆಯಿಂದ ಹಿಂದೆ ಸರಿಯಿತು. ಹೊಸ ತಂತ್ರಜ್ಞಾನ ಮತ್ತು ಉತ್ತಮ ಡಿಸೈನ್ನೊಂದಿಗೆ ಬಂದ ಹೊಸ ಮಾಡೆಲ್ಸ್ ಅದನ್ನು ಮಳೆಗಟ್ಟುವಂತೆ ಮಾಡಿದ್ದವು. ಗ್ರಾಹಕರ ಬದಲಾದ ಅಗತ್ಯಗಳು ಮತ್ತು ಆಕಾಂಕ್ಷೆಗಳು ಇದನ್ನು ಉತ್ಪಾದನೆಯಿಂದ ತೆಗೆದುಹಾಕಲು ಕಾರಣವಾಯಿತು. ಆದರೆ ತನ್ನ ಕಾಲಕ್ಕೆ ಇದು ಜನಪ್ರಿಯ ಹಾಗೂ ಪ್ರಾಯೋಗಿಕ ಆಯ್ಕೆಯಾಗಿತ್ತು. ಹೀರೋ ಹೋಂಡಾ ಜಾಯ್ ಮುಖ್ಯವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ತಮ್ಮ ಮೊದಲ ಬೈಕ್ ಕನಸನ್ನು ನಿಭಾಯಿಸಬೇಕಾದ ಪರಿಹಾರವಾಯಿತು. ಉತ್ತಮ ಮೈಲೇಜ್, ಕಡಿಮೆ ನಿರ್ವಹಣಾ ವೆಚ್ಚ ಮತ್ತು ಸುಲಭ ಬಳಸುವ ವಿನ್ಯಾಸ ಇದನ್ನು ದೈನಂದಿನ ಉಪಯೋಗದ ಹೀರೋ ಆಗಿ ಪರಿಗಣಿಸಿತು. ವಿದ್ಯಾರ್ಥಿಗಳಿಂದ ಕೂಲಿ ಕಾರ್ಮಿಕರ ತನಕ ಈ ಬೈಕು ಜನಪ್ರಿಯವಾಗಿತ್ತು. ಹೀರೋ ಹೋಂಡಾ ಜಾಯ್ ತನ್ನ ಹೆಸರು ಹಾಗೆಯೇ ಸಾವಿರಾರು ಜನರ ಬದುಕಿಗೆ ಸಂತೋಷ ತಂದಿತ್ತು. ಈ ನೆನಪಿನೊಂದಿಗೆ ವಿಡಿಯೋ ಸಂಪನ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.